ಬಹಳ ಸಂತಸವನ್ನು ತಂದಿದೆ. ಬರಗಾಲದ ಮಧ್ಯೆಯೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜವೂ ಕೂಡ ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ 2 ದಿವಸ ಈ ಕಾರ್ಯಕ್ರಮ ನಡೆಯುವುದಿದೆ. ಬಹುಶಃ ಬಹಳ ವಿವಿಧ ಗೋಷ್ಠಿಗಳು ಕೂಡ ಇಲ್ಲಿ ನಡೀತಾ ಇದೆ. ಆ ಗೋಷ್ಠಿಗಳಲ್ಲಿ ನಮ್ಮ ಎಲ್ಲರ ಉಪಸ್ಥಿತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಹೇಳಬೇಕು. ಸಮಾಜ ಸೇವಕರು ಕೂಡ ಇದ್ದಾರೆ. ಮುಂದೊಂದು ದಿನ ನನ್ನದೊಂದು ಬೇಡಿಕೆ ಅದೇನಂತಂದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಅದು ಮಾಡ್ರಿ ನೀವು ಅಂತ ನನ್ನ ಒಂದು ಅಭಿಪ್ರಾಯನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಎಲ್ಲೋದ್ರೂ ಪುರುಷರದೇ ಸಾಮ್ರಾಜ್ಯವಾಗಬಾರದು. ಯಾಕಂದ್ರೆ ನಾವು ಮಹಿಳೆಯರು 33% ಕೇಳ್ತಾ ಇದ್ದೀವಿ. ಇಲ್ಲಿದ್ದೇನೆ ವೇದಿಕೆಯಲ್ಲಿ ಶುರುವಾಗಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೀನಿ. ಒಂದು ಊಟಕ್ಕೆ 25 ರೂಪಾಯಿ ಕೊಟ್ಟು ನಾವು ಹೇಗೆ ನಮ್ಮ ಗ್ರಾಮೀಣ ಹೋಟೆಲ್ಗಳಲ್ಲಿ ಊಟ ಮಾಡ್ತೀವೋ, ನೀವು ನಗರ ಪ್ರದೇಶಗಳಿಗೆ ಬಂದ್ರೆ ನಮ್ಮ 5 ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಊಟಕ್ಕೆ 25,000 ಕೊಟ್ಟು ಊಟ ಮಾಡತಕ್ಕಂಥ ಜನ ಇವರು ಬರಗಾಲದಲ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ, ಹಿಂದೆ ಕೂಡ ಇದ್ರು. ಗ್ರಹಿಸುವಂತಾಗ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸರ ಮಹಾಕಾವ್ಯಗಳು, ಪುರಾಣಗಳು ಸಂಸ್ಕೃತಿಯನ್ನು ಮೆರೆಸಿ ಮುನ್ನಡೆದಿವೆ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಸವಾಯಿ ಗಂಧರ್ವ ಮುಂತಾದ ಸಂಗೀತ ದಿಗ್ಗಜರನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಇದನ್ನು ನೋಡಿದಾಗ ಹೆಮ್ಮೆ ಎನಿಸುತ್ತದೆ. ಕನ್ನಡ ನಮ್ಮ ಕಲಿಕೆ ಭಾಷೆ, ಇದನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. Technology for defense forces. CFTRI in Mysore helps our soldiers stay healthy and strong in different terrains. We can't forget the contribution of Field Marshal K.M. Kariyappa, legendary first Commander-in-Chief of the Indian Army to defend its land. Soldiers, youth, women, farmers and taxpayers are like the fingers of our hand. When all the 5 come together, they form the mighty fist. It is the first that is protecting our country. It is the first which is taking our country forward. The year Kargil Vijay Divas is more specially than others. Like our soldiers, the youth of the country have just shown us that they will do anything to protect the spirit of the freedom. We have made a lot of sacrifices to earn our freedom. We can't let that to be taken either by forces outside the borders or within our borders. The free spirit of Bharat Mata can't be snatched by anyone. I once again salute our brave hearts on this Kargil Vijay Day.